ಮೊದಲನೆಯ ಪ್ರಶ್ನೆ. ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ ಯಾವುದು? ಉತ್ತರ: ಮೈಸೂರು ವಿಶ್ವವಿದ್ಯಾಲಯ. ಮುಂದಿನ ಪ್ರಶ್ನೆ. ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಸರಿಯಾದ ಉತ್ತರ: ವಿ.ಎಸ್. ರಾಮಾದೇವಿ. ಮೂರನೇ ಪ್ರಶ್ನೆ. ಕನ್ನಡದ ಮೊದಲ ಮೂಕಿ ಚಿತ್ರ ಯಾವುದು? ಸರಿಯಾದುದು ವಸಂತಸೇನ. ಆರಂಭಿಕ ಕನ್ನಡ ಪಶುವೈದ್ಯ ಕೃತಿ ಯಾವುದು? ಗೋವೈದ್ಯ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಸಿನಿಮಾಸ್ಕೋಪ್ ಚಿತ್ರ ಯಾವುದು? ಸೊಸೆ ತಂದ ಸೌಭಾಗ್ಯ ಸರಿಯಾದ ಉತ್ತರ. ಆರನೇ ಪ್ರಶ್ನೆಯನ್ನು ಗಮನಿಸಿ. ಕರ್ನಾಟಕದ ಮೊದಲ ಉಪರಾಷ್ಟ್ರಪತಿ ಯಾರು? ಬಿ. ಡಿ. ಜತ್ತಿ. ಕರ್ನಾಟಕದ ಮೊದಲ ಜಲವಿದ್ಯುತ್ ಯೋಜನೆ ಯಾವುದು? ಉತ್ತರ: ಶಿವನಸಮುದ್ರ. ಮುಂದಿನ ಪ್ರಶ್ನೆ. ರಂಗಭೂಮಿಗಾಗಿ ಮ್ಯಾಗ್ಸೆಸೆ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು? ಸರಿಯಾದ ಉತ್ತರ: ಕೆ. ವಿ. ಸುಬ್ಬಣ್ಣ. ಒಂಬತ್ತನೇ ಪ್ರಶ್ನೆ. ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಗಾಯಕ ಯಾರು? ಸರಿಯಾದುದು ಶಿವಮೊಗ್ಗ ಸುಬ್ಬಣ್ಣ. ಹತ್ತನೇ ಪ್ರಶ್ನೆ. ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಯಾವುದು? ಹಲ್ಮಿಡಿ ಶಾಸನ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಕರ್ನಾಟಕದ ಮೊದಲ ಭಾರತ ರತ್ನ ಪುರಸ್ಕೃತರು ಯಾರು? ಎಂ. ವಿಶ್ವೇಶ್ವರಯ್ಯ ಸರಿಯಾದ ಉತ್ತರ. 12ನೇ ಪ್ರಶ್ನೆಯನ್ನು ಗಮನಿಸಿ. ಮೊದಲ ಅತ್ತಿಮಬ್ಬೆ ಪ್ರಶಸ್ತಿ ಪುರಸ್ಕೃತರು ಯಾರು? ಟಿ. ಸುನಂದಮ್ಮ. ಕರ್ನಾಟಕದ ಮೊದಲ ವೈದ್ಯಕೀಯ ಕಾಲೇಜು ಯಾವುದು? ಉತ್ತರ: ಮೈಸೂರು ಮೆಡಿಕಲ್ ಕಾಲೇಜು. ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಜ್ಯೋತಿಷ್ಯ ಕೃತಿ ಯಾವುದು? ಸರಿಯಾದ ಉತ್ತರ: ಜಾತಕ ತಿಲಕ. 15ನೇ ಪ್ರಶ್ನೆ. ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವುದು? ಸರಿಯಾದುದು ಇಂದಿರಾಬಾಯಿ. ಕರ್ನಾಟಕ ಮಹಿಳಾ ಕ್ರಿಕೆಟ್ ತಂಡದ ಮೊದಲ ನಾಯಕಿ ಯಾರು? ಶಾಂತಾ ರಂಗಸ್ವಾಮಿ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಲಭ್ಯವಿರುವ ಮೊದಲ ಕನ್ನಡ ಸಾಹಿತ್ಯ ಕೃತಿ ಯಾವುದು? ಕವಿರಾಜಮಾರ್ಗ ಸರಿಯಾದ ಉತ್ತರ. 18ನೇ ಪ್ರಶ್ನೆಯನ್ನು ಗಮನಿಸಿ. ಕಾಳಿದಾಸ ಸಮ್ಮಾನ್ ಪಡೆದ ಮೊದಲ ಕನ್ನಡಿಗ ಸಂಗೀತಗಾರ ಯಾರು? ಮಲ್ಲಿಕಾರ್ಜುನ ಮನ್ಸೂರ್. ಕನ್ನಡದ ಮೊದಲ ನಾಟಕ ಯಾವುದು? ಉತ್ತರ: ಮಿತ್ರವಿಂದ ಗೋವಿಂದ. 20ನೇ ಪ್ರಶ್ನೆ. ಮೊದಲ ಕನ್ನಡ ವಾಕ್ಚಿತ್ರದ ನಾಯಕ ನಟ ಯಾರು? ಸರಿಯಾದ ಉತ್ತರ: ಸುಬ್ಬಯ್ಯ ನಾಯ್ಡು. 21ನೇ ಪ್ರಶ್ನೆ. ಕನ್ನಡದ ಮೊದಲ ಆಧುನಿಕ ಮಹಾಕಾವ್ಯ ಯಾವುದು? ಸರಿಯಾದುದು ರಾಮಾಯಣ ದರ್ಶನಂ. ಕರ್ನಾಟಕದ ಮೊದಲ ಇಂಜಿನಿಯರಿಂಗ್ ಕಾಲೇಜು ಯಾವುದು? ಯುವಿಸಿಇ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ನಟ ಯಾರು? ರಾಜ್ಕುಮಾರ್ ಸರಿಯಾದ ಉತ್ತರ.
24ನೇ ಪ್ರಶ್ನೆಯನ್ನು ಗಮನಿಸಿ. ಕರ್ನಾಟಕದ ಮೊದಲ ಒಲಿಂಪಿಯನ್ ಎಂದು ಪರಿಗಣಿಸಲ್ಪಟ್ಟವರು ಯಾರು? ಪಿ. ಡಿ. ಚೌಗುಲೆ. ಕರ್ನಾಟಕದ ಮೊದಲ ಮಹಿಳಾ ಡಿಜಿಐಜಿಪಿ ಯಾರು? ಉತ್ತರ ನೀಲಮಣಿ ರಾಜು. ಮುಂದಿನ ಪ್ರಶ್ನೆ. ಮೈಸೂರು ರಾಜ್ಯದ ಮೊದಲ ರಾಜಪ್ರಮುಖರು ಯಾರು? ಸರಿಯಾದ ಉತ್ತರ ಜಯಚಾಮರಾಜೇಂದ್ರ ಒಡೆಯರ್. 27ನೇ ಪ್ರಶ್ನೆ. ಮೊದಲ ಕನ್ನಡ ವಾಕ್ಚಿತ್ರದ ನಿರ್ದೇಶಕರು ಯಾರು? ಸರಿಯಾದುದು ವೈ. ವಿ. ರಾವ್. ಕರ್ನಾಟಕದ ಆರಂಭಿಕ ಪ್ರಸಿದ್ಧ ಚಿತ್ರಮಂದಿರ ಯಾವುದು? ಪ್ಯಾರಾಮೌಂಟ್ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಪೂರ್ಣ ಪ್ರಮಾಣದ ಬಣ್ಣದ ಚಿತ್ರ ಯಾವುದು? ಅಮರಶಿಲ್ಪಿ ಜಕಣಾಚಾರಿ ಸರಿಯಾದ ಉತ್ತರ. 30ನೇ ಪ್ರಶ್ನೆ. ಒಬ್ಬನೇ ನಟ ಅಭಿನಯಿಸಿದ ಗಿನ್ನೆಸ್ ದಾಖಲೆ ಕನ್ನಡ ಚಿತ್ರ ಯಾವುದು? ಶಾಂತಿ. ಮೊದಲ ಕನ್ನಡಿಗ ಲೋಕಸಭಾ ಸ್ಪೀಕರ್ ಯಾರು? ಉತ್ತರ ಕೆ. ಎಸ್. ಹೆಗಡೆ. ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಮೂರ್ತಿದೇವಿ ಪ್ರಶಸ್ತಿ ಪುರಸ್ಕೃತರು ಯಾರು? ಸರಿಯಾದ ಉತ್ತರ ಸಿ. ಕೆ. ನಾಗರಾಜರಾವ್. 33ನೇ ಪ್ರಶ್ನೆ. ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರು? ಸರಿಯಾದುದು ಜಯಚಾಮರಾಜೇಂದ್ರ ಒಡೆಯರ್. ರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಪಡೆದ ಮೊದಲ ಕನ್ನಡ ಚಿತ್ರ ಯಾವುದು? ಬೇಡರ ಕಣ್ಣಪ್ಪ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಕನ್ನಡದ ಆದಿಕವಿ ಯಾರು? ಪಂಪ ಸರಿಯಾದ ಉತ್ತರ. 36ನೇ ಪ್ರಶ್ನೆಯನ್ನು ಗಮನಿಸಿ. ಕನ್ನಡದ ಮೊದಲ ಸಾಹಿತ್ಯ ನಿಘಂಟು ಯಾವುದು? ರನ್ನಕಂದ. ಕರ್ನಾಟಕದ ಮೊದಲ ರೈಲು ಸಂಪರ್ಕ ಯಾವುದು? ಉತ್ತರ ಬೆಂಗಳೂರು ಮದ್ರಾಸ್. ಮುಂದಿನ ಪ್ರಶ್ನೆ. ಕರ್ನಾಟಕದ ಮೊದಲ ಖಾಸಗಿ ಎಫ್ಎಂ ರೇಡಿಯೋ ಯಾವುದು? ಸರಿಯಾದ ಉತ್ತರ ರೇಡಿಯೋ ಸಿಟಿ. 39ನೇ ಪ್ರಶ್ನೆ. ಕನ್ನಡದ ಮೊದಲ ಮಹಾಕಾವ್ಯ ಯಾವುದು? ಸರಿಯಾದುದು ಆದಿಪುರಾಣ. 40ನೇ ಪ್ರಶ್ನೆ. ಕನ್ನಡದ ಮೊದಲ ಮಹಿಳಾ ವಚನಕಾರ್ತಿ ಯಾರು? ಅಕ್ಕಮಹಾದೇವಿ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ತ್ರಿಪದಿ ಶಾಸನ ಯಾವುದು? ಕಪ್ಪೆ ಅರಭಟ್ಟ ಸರಿಯಾದ ಉತ್ತರ. 42ನೇ ಪ್ರಶ್ನೆಯನ್ನು ಗಮನಿಸಿ. ಕನ್ನಡದ ಮೊದಲ ತಾಂತ್ರಿಕ ನಿಘಂಟು ಯಾವುದು? ಔದ್ಯೋಗಿಕ ನಿಘಂಟು. ಆರಂಭಿಕ ಮುದ್ರಿತ ಕನ್ನಡ ವ್ಯಾಕರಣ ಪ್ರಕಟಿಸಿದವರು ಯಾರು? ಉತ್ತರ ವಿಲಿಯಂ ಕ್ಯಾರಿ. ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಕವಯತ್ರಿ ಯಾರು? ಸರಿಯಾದ ಉತ್ತರ ಅಕ್ಕಮಹಾದೇವಿ. 45ನೇ ಪ್ರಶ್ನೆ. ಕರ್ನಾಟಕ ವಿಧಾನಸಭೆಯ ಮೊದಲ ಸಭಾಧ್ಯಕ್ಷರು ಯಾರು? ಸರಿಯಾದುದು ವಿ. ವೆಂಕಟಪ್ಪ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು? ಎಚ್. ವಿ. ನಂಜುಂಡಯ್ಯ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ.
ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಜಯದೇವಿ ತಾಯಿ ಲಿಗಾಡೆ ಸರಿಯಾದ ಉತ್ತರ. 48ನೇ ಪ್ರಶ್ನೆಯನ್ನು ಗಮನಿಸಿ. ಕರ್ನಾಟಕದ ಮೊದಲ ಬಿಜೆಪಿ ಮುಖ್ಯಮಂತ್ರಿ ಯಾರು? ಬಿ.ಎಸ್. ಯಡಿಯೂರಪ್ಪ. ಆರಂಭಿಕ ಕನ್ನಡ ಆಯುರ್ವೇದ ಕೃತಿ ಯಾವುದು? ಉತ್ತರ ಕಲ್ಯಾಣಕಾರಕ. 50ನೇ ಪ್ರಶ್ನೆ. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಸರಿಯಾದ ಉತ್ತರ ವಡ್ಡಾರಾಧನೆ. 51ನೇ ಪ್ರಶ್ನೆ. ಕನ್ನಡದ ಮೊದಲ ಪ್ರಬಂಧ ಸಂಕಲನ ಯಾವುದು? ಸರಿಯಾದುದು ಲೋಕರಹಸ್ಯ. ಕನ್ನಡದ ಮೊದಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಯಾರು? ಕುವೆಂಪು ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಸ್ವರ್ಣಕಮಲ ಪಡೆದ ಮೊದಲ ಕನ್ನಡ ಚಿತ್ರ ಯಾವುದು? ಸಂಸ್ಕಾರ ಸರಿಯಾದ ಉತ್ತರ. 54ನೇ ಪ್ರಶ್ನೆಯನ್ನು ಗಮನಿಸಿ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಕೆ.ಸಿ. ರೆಡ್ಡಿ. ಕನ್ನಡದ ಮೊದಲ ಮುಸ್ಲಿಂ ಕವಿ ಯಾರು? ಉತ್ತರ ಶಿಶುನಾಳ ಶರೀಫ. ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಸಂಭಾವನಾ ಗ್ರಂಥ ಯಾವುದು? ಸರಿಯಾದ ಉತ್ತರ ಸಂಭಾವನೆ. 57ನೇ ಪ್ರಶ್ನೆ. ಕರ್ನಾಟಕ ಹೈಕೋರ್ಟ್ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? ಸರಿಯಾದುದು ಆರ್. ವೆಂಕಟರಾಮಯ್ಯ. ಕನ್ನಡದ ಮೊದಲ ಸಂಕಲನ ಕೃತಿ ಯಾವುದು? ಸೂಕ್ತಿ ಸುಧಾರ್ಣವ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಕನ್ನಡ ಸಾಹಿತ್ಯದಲ್ಲಿ ಸಂಗತ್ಯವನ್ನು ಮೊದಲು ಬಳಸಿದವರು ಯಾರು? ಜೇಡರ ದಾಸಿಮಯ್ಯ ಸರಿಯಾದ ಉತ್ತರ. 60ನೇ ಪ್ರಶ್ನೆ. ಕನ್ನಡದ ಮೊದಲ ಛಂದಸ್ಸಿನ ಕೃತಿ ಯಾವುದು? ಛಂದೋಮುಗಿ. ಪ್ರಸಿದ್ಧ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟು ರಚಿಸಿದವರು ಯಾರು? ಉತ್ತರ ಫರ್ಡಿನಾಂಡ್ ಕಿಟ್ಟೆಲ್. ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಪ್ರೇಮಗೀತೆಗಳ ಸಂಕಲನ ಯಾವುದು? ಸರಿಯಾದ ಉತ್ತರ ಒಲುಮೆ. 63ನೇ ಪ್ರಶ್ನೆ. ಕನ್ನಡದ ಮೊದಲ ಮಹಿಳಾ ಚಿತ್ರ ನಿರ್ಮಾಪಕಿ ಯಾರು? ಸರಿಯಾದುದು ಎಂ.ವಿ. ರಾಜಮ್ಮ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣವಾದಾಗ ಮುಖ್ಯಮಂತ್ರಿ ಯಾರು? ದೇವರಾಜ ಅರಸು ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಸಮಗ್ರ ವ್ಯಾಕರಣ ಗ್ರಂಥ ಯಾವುದು? ಶಬ್ದಮಣಿದರ್ಪಣ ಸರಿಯಾದ ಉತ್ತರ. 66ನೇ ಪ್ರಶ್ನೆಯನ್ನು ಗಮನಿಸಿ. ಲೋಕಸಭೆಯಲ್ಲಿ ಮೊದಲು ಕನ್ನಡದಲ್ಲಿ ಮಾತನಾಡಿದವರು ಯಾರು? ಜೆ.ಎಚ್. ಪಟೇಲ್. ಕನ್ನಡದ ಮೊದಲ ಶತಕ ಕೃತಿ ಯಾವುದು? ಉತ್ತರ ಚಂದ್ರಚೂಡಾಮಣಿ. ಮುಂದಿನ ಪ್ರಶ್ನೆ. ಕರ್ನಾಟಕದ ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಯಾರು? ಸರಿಯಾದ ಉತ್ತರ ರಾಮಕೃಷ್ಣ ಹೆಗಡೆ. 69ನೇ ಪ್ರಶ್ನೆ. ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದು? ಸರಿಯಾದುದು ಚೋರಗ್ರಹಣ ತಂತ್ರ.
70ನೇ ಪ್ರಶ್ನೆ. ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು? ಬೆಂಗಳೂರು ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಮೊದಲ ಕನ್ನಡ ಪತ್ರಿಕೆಯ ಸಂಪಾದಕರು ಯಾರು? ಹರ್ಮನ್ ಮೋಗ್ಲಿಂಗ್ ಸರಿಯಾದ ಉತ್ತರ. 72ನೇ ಪ್ರಶ್ನೆಯನ್ನು ಗಮನಿಸಿ. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು? ಕುವೆಂಪು. ಪರ್ಷಿಯನ್ ಕಾವ್ಯವನ್ನು ಕನ್ನಡಕ್ಕೆ ಮೊದಲು ಅನುವಾದಿಸಿದವರು ಯಾರು? ಉತ್ತರ ಗೋವಿಂದ ಪೈ. ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಕೀರ್ತನಕಾರ ಯಾರು? ಸರಿಯಾದ ಉತ್ತರ ನರಹರಿ ತೀರ್ಥ. 75ನೇ ಪ್ರಶ್ನೆ. ಕನ್ನಡದ ಮೊದಲ ಗಣಿತ ಕೃತಿ ಯಾವುದು? ಸರಿಯಾದುದು ವ್ಯವಹಾರ ಗಣಿತ. ಕನ್ನಡದ ಮೊದಲ ವಾಕ್ಚಿತ್ರ ಯಾವುದು? ಸತಿ ಸುಲೋಚನಾ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಕರ್ನಾಟಕದ ಮೊದಲ ಮಹಿಳಾ ವಿಧಾನಸಭಾಧ್ಯಕ್ಷರು ಯಾರು? ಕೆ. ಎಸ್. ನಾಗರತ್ನಮ್ಮ ಸರಿಯಾದ ಉತ್ತರ. 78ನೇ ಪ್ರಶ್ನೆಯನ್ನು ಗಮನಿಸಿ. ಕನ್ನಡದ ಮೊದಲ ವಿಷಯ ವಿಶ್ವಕೋಶ ಯಾವುದು? ವಿವೇಕ ಚಿಂತಾಮಣಿ. ಕರ್ನಾಟಕ ಹೈಕೋರ್ಟ್ನ ಮೊದಲ ಮಹಿಳಾ ನ್ಯಾಯಮೂರ್ತಿ ಯಾರು? ಉತ್ತರ ಮಂಜುಳಾ ಚೆಲ್ಲೂರ್. 80ನೇ ಪ್ರಶ್ನೆ. ಕರ್ನಾಟಕದ ಮೊದಲ ಟೆಸ್ಟ್ ಕ್ರಿಕೆಟಿಗ ಯಾರು? ಸರಿಯಾದ ಉತ್ತರ ಪಿ.ಇ. ಪಾಲಿಯಾ. 81ನೇ ಪ್ರಶ್ನೆ. ಮೊದಲ ಪಂಪ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದುದು ಕುವೆಂಪು. ಕನ್ನಡದ ಮೊದಲ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಕಬೀರ್ ಸಮ್ಮಾನ್ ಪುರಸ್ಕೃತರು ಯಾರು? ಗೋಪಾಲಕೃಷ್ಣ ಅಡಿಗ ಸರಿಯಾದ ಉತ್ತರ. 84ನೇ ಪ್ರಶ್ನೆಯನ್ನು ಗಮನಿಸಿ. ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಎಸ್. ನಿಜಲಿಂಗಪ್ಪ. ಭಾರತದಲ್ಲಿ ಮೊದಲು ವಿದ್ಯುತ್ ಬೀದಿ ದೀಪ ಪಡೆದ ಕರ್ನಾಟಕದ ನಗರ ಯಾವುದು? ಉತ್ತರ ಬೆಂಗಳೂರು. ಮುಂದಿನ ಪ್ರಶ್ನೆ. ಕುವೆಂಪು ಅವರಿಗೆ ಜ್ಞಾನಪೀಠ ತಂದುಕೊಟ್ಟ ಕೃತಿ ಯಾವುದು? ಸರಿಯಾದ ಉತ್ತರ ರಾಮಾಯಣ ದರ್ಶನಂ. 87ನೇ ಪ್ರಶ್ನೆ. ಕನ್ನಡದ ಮೊದಲ ಮಹಿಳಾ ಸಂಗೀತ ನಿರ್ದೇಶಕಿ ಯಾರು? ಸರಿಯಾದುದು ಅನಸೂಯಾ ದೇವಿ. ಕರ್ನಾಟಕದಿಂದ ಪ್ರಧಾನಿಯಾದ ಮೊದಲ ವ್ಯಕ್ತಿ ಯಾರು? ಎಚ್. ಡಿ. ದೇವೇಗೌಡ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ಸ್ವತಂತ್ರ ಐತಿಹಾಸಿಕ ಕಾದಂಬರಿ ಯಾವುದು? ಸೂರ್ಯಕಾಂತ ಸರಿಯಾದ ಉತ್ತರ. 90ನೇ ಪ್ರಶ್ನೆ. ಕನ್ನಡದ ಆರಂಭಿಕ ವಚನಕಾರರಲ್ಲಿ ಒಬ್ಬರು ಯಾರು? ದೇವರ ದಾಸಿಮಯ್ಯ. ಛಂದೋಂಬುಧಿ ಕೃತಿಯ ಕರ್ತೃ ಯಾರು? ಉತ್ತರ ನಾಗವರ್ಮ. ಮುಂದಿನ ಪ್ರಶ್ನೆ. ಮೊದಲ ಗುಬ್ಬಿ ವೀರಣ್ಣ ಪ್ರಶಸ್ತಿ ಪುರಸ್ಕೃತರು ಯಾರು? ಸರಿಯಾದ ಉತ್ತರ ರಾಜ್ಕುಮಾರ್. 93ನೇ ಪ್ರಶ್ನೆ.
ಸಾಹಿತ್ಯ ಅಕಾಡೆಮಿಯ ಮೊದಲ ಕನ್ನಡಿಗ ಅಧ್ಯಕ್ಷರು ಯಾರು? ಸರಿಯಾದುದು ಯು.ಆರ್. ಅನಂತಮೂರ್ತಿ. ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಯಾವುದು? ಬಾಲಪ್ರಪಂಚ ಸರಿಯಾದ ಉತ್ತರವಾಗಿದೆ. ಈಗ ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ದಿನಪತ್ರಿಕೆ ಯಾವುದು? ಸೂರ್ಯೋದಯ ಪ್ರಕಾಶಿಕ ಸರಿಯಾದ ಉತ್ತರ. 96ನೇ ಪ್ರಶ್ನೆಯನ್ನು ಗಮನಿಸಿ. ಆರಂಭಿಕ ಕನ್ನಡ ಐತಿಹಾಸಿಕ ಕಾದಂಬರಿ ಯಾವುದು? ಕುಮುದಿನಿ. ಕನ್ನಡದ ಮೊದಲ ನವೋದಯ ಕವಯತ್ರಿ ಯಾರು? ಉತ್ತರ ಬೆಳಗೆರೆ ಜಾನಕಮ್ಮ. ಮುಂದಿನ ಪ್ರಶ್ನೆ. ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು? ಸರಿಯಾದ ಉತ್ತರ ಗೋವಿಂದ ಪೈ. 99ನೇ ಪ್ರಶ್ನೆ. ಸತಿ ಸುಲೋಚನಾ ಚಿತ್ರದಲ್ಲಿ ಸುಲೋಚನಾ ಪಾತ್ರಧಾರಿ ಯಾರು? ಸರಿಯಾದುದು ತ್ರಿಪುರಾಂಬ. ಕೊನೆಯ ಪ್ರಶ್ನೆ. ಕನ್ನಡದ ಮೊದಲ 3D ಚಿತ್ರ ಯಾವುದು? ಕಾಡಿನಲ್ಲಿ ಜಾತ್ರೆ ಸರಿಯಾದ ಉತ್ತರವಾಗಿದೆ.